ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ 8ರ ನಂತರ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡಿದ್ದೀರಿ, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜುಲೈ 2026 ಸಿಂಹ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜುಲೈ 2026 ಈ ಸಿಂಹ ರಾಶಿಯವರಿಗೆ ವೃತ್ತಿಪರವಾಗಿ ಹಬ್ಬದಂತೆ, ಆದರೆ ಮಾನಸಿಕವಾಗಿ ಇದು ಒಂದು ಪರೀಕ್ಷೆಯಂತೆ ಕಾಡಲಿದೆ. ಒಂದೆಡೆ 10ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳನು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪ್ರತಿಮವಾದಂತಹ ಯಶಸ್ಸು ಮತ್ತು ಖ್ಯಾತಿಯನ್ನು ನೀಡಲಿದ್ದು, ನೀವು ಯಾವುದೇ ಕೆಲಸವನ್ನು ಕೈಗೊಂಡ್ರೂ ನೀವು ಪ್ರತಿಶತ 100% ಫಲಿತಾಂಶವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಆದರೆ ಮತ್ತೊಂದೆಡೆ ಜನ್ಮ ರಾಶಿಯಲ್ಲಿರುವ ಕೇತು ನಿಮ್ಮ ಉತ್ಸಾಹವನ್ನು ದುರ್ಬಲಗೊಳಿಸಲು ಪ್ರಯತ್ನವನ್ನು ಕೂಡ ಮಾಡಲಿದ್ದಾರೆ. ನೀವು ಎಲ್ಲವನ್ನ ಹೊಂದಿದ್ರೂ ಸಹ ನೀವು ಏನನ್ನಾದರೂ ಕಳೆದುಕೊಂಡಂತೆ ಭಾವಿಸಿಕೊಳ್ತಾ ಹೋಗ್ತೀರಿ. ಯಶಸ್ಸನ್ನು ಆನಂದಿಸಲು ನಿಮಗೆ ಅನುಮತಿಸಿದಂತಹ ಒಂದು ರೀತಿಯ ನಿರ್ಲಿಪ್ತತೆ ಕೂಡ ಇರಲಿದೆ. ಇದರ ಜೊತೆಗೆ 12ನೇ ಮನೆಯಲ್ಲಿ ಉನ್ನತ ಗುರುವಿನಿಂದ ಖರ್ಚುಗಳ ಹೊರೆಯೂ ಕೂಡ ಇರಲಿದೆ. 8ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಕೆಲಸ ನಿಧಾನವಾಗ್ತಾ ಹೋಗ್ತದೆ. ಜುಲೈ 4ರಂದು ಶುಕ್ರನು ನಿಮ್ಮ ಲಗ್ನಕ್ಕೆ ಆಲ್ರೆಡಿ ಪ್ರವೇಶವನ್ನ ಮಾಡಿರೋ ಕಾರಣ ನೀವು ಮಾನಸಿಕ ತೊಂದರೆಗಳಿಂದ ನಿಧಾನವಾಗಿ ಚೇತರಿಸ್ಕೊಳ್ತಾ ಹೋಗ್ತೀರಿ ಈ ಜುಲೈ ತಿಂಗಳಿನಲ್ಲಿ. ಹಾಗಾದ್ರೆ ಈ ಜುಲೈ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಗ್ರಹಗಳ ಪ್ರಭಾವ ಹೇಗಿರಲಿದೆ ಈ ರಾಶಿಯವರ ಮೇಲೆ ಎಂಬುದನ್ನು ನೋಡ್ತಾ ಬರೋದಾದ್ರೆ, ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 10ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳನು ವೃತ್ತಿ ಜೀವನದಲ್ಲಿ ಭಾರಿ ಯಶಸ್ಸನ್ನ ಈ ರಾಶಿಯವರ ಜೀವನದಲ್ಲಿ ತರಲಿದ್ದಾರೆ. ಹಾಗೆ ಈ ರಾಶಿಯವರ ಜೀವನದಲ್ಲಿ ನಾಯಕತ್ವದ ಗುಣಗಳು, ಶಕ್ತಿ ಯೋಗ ಮತ್ತು ಆಸ್ತಿಗಳ ಬೆಳವಣಿಗೆಯನ್ನ ಕಾಣ್ತಾ ಬರ್ತೀರಿ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದ್ರೆ 1ನೇ ಮನೆಯ ಜನ್ಮ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಕೇತು ಕಡಿಮೆ ಸ್ವಾಭಿಮಾನ, ನಿರ್ಲಿಪ್ತತೆ, ಏಕಾಂತತೆಯ ಬಯಕೆ ಮತ್ತು ಭಯದ ಭಾವನೆಗಳನ್ನು ಸೃಷ್ಟಿ ಮಾಡಲಿದ್ದಾರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ 12ನೇ ಮನೆಯಲ್ಲಿ ಉನ್ನತಿ ಸ್ಥಾನದಲ್ಲಿ ಇರತಕ್ಕಂತಹ ಗುರುವು ಇಡೀ ತಿಂಗಳು ಶುಭ ವೆಚ್ಚಗಳು, ವಿದೇಶ ಪ್ರವಾಸಗಳು, ಆಧ್ಯಾತ್ಮಿಕ ಪ್ರಯಾಣಗಳು ಮತ್ತು ಒಳ್ಳೆಯ ಕಾರ್ಯಗಳಿಗೆ ದೇಣಿಗೆಗಳನ್ನು ಕೂಡ ನೀಡ್ತಾ ಬರ್ತೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದ್ರೆ 11 ಮತ್ತು 12ನೇ ಮನೆಯಲ್ಲಿ ಸೂರ್ಯನು ಈ ಜುಲೈ ತಿಂಗಳಿನಲ್ಲಿ ಸಂಚಾರವನ್ನ ಮಾಡಲಿದ್ದು, ವಿದೇಶಿ ವ್ಯವಹಾರಗಳಲ್ಲಿ ಲಾಭ, ನಿದ್ರಾಹೀನತೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ತೆರಿಗೆ ಪಾವತಿಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 12 ಮತ್ತು 11ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನ ಮಾಡಲಿದ್ದು, ಜುಲೈ 7ರಿಂದ 11ನೇ ಮನೆಯಲ್ಲಿ ಸಂಚಾರವನ್ನ ಮಾಡತಕ್ಕಂತಹ ಬುಧ ವ್ಯಾಪಾರ ಲಾಭವನ್ನು ತರಲಿದ್ದು, ಬುದ್ಧಿವಂತ ಹೂಡಿಕೆಗಳು ಮತ್ತು ಸ್ನೇಹಿತರಿಂದ ಬೆಂಬಲವನ್ನು ಕೂಡ ತರಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 12ನೇ ಮನೆ ಮತ್ತು 1ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನ ಮಾಡಲಿದ್ದು, ಆಲ್ರೆಡಿ ಜೂನ್ 4ರಂದು ಶುಕ್ರನು ನಿಮ್ಮ ಲಗ್ನ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡಿರೋ ಕಾರಣ ಆಕರ್ಷಣೆ ಈ ಟೈಮ್ನಲ್ಲಿ ನಿಮಗೆ ಹೆಚ್ಚಾಗ್ಬೋದು. ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಹಾಗೆ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಖರ್ಚು ಕೂಡ ಹೆಚ್ಚಾಗಲಿದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 8ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ಕೆಲಸದಲ್ಲಿ ವಿಳಂಬವನ್ನ ತರಲಿದ್ದಾರೆ. ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ಬೋದು. ಅನಗತ್ಯವಾದಂತಹ ಅಡೆತಡೆಗಳು ಕೂಡ ಉಂಟಾಗ್ಬೋದು. ಏಕೆಂದರೆ ಶನಿಯು ಈ ಟೈಮ್ನಲ್ಲಿ ಈ ರಾಶಿಯವರನ್ನ ಪರೀಕ್ಷಿಸುವಂತಹ ಸಮಯ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ಇದು ಉದ್ಯೋಗಿಗಳಿಗೆ ತುಂಬಾ ಅನುಕೂಲಕರವಾದಂತಹ ತಿಂಗಳು ಈ ಜುಲೈ ತಿಂಗಳು. 10ನೇ ಮನೆಯಲ್ಲಿ ಮಂಗಳ ಇದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಾಬಲ್ಯವನ್ನ ಸಾಧಿಸ್ತಾ ಹೋಗ್ತೀರಿ. ನೀವು ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ. ಕಚೇರಿಯಲ್ಲಿ ಯಾರು ನಿರೀಕ್ಷಿಸದಂತಹ ಬಡ್ತಿ ಅಥವಾ ವೇತನ ಹೆಚ್ಚಳವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಪೊಲೀಸ್, ಮಿಲಿಟರಿ, ತಾಂತ್ರಿಕ ಅಥವಾ ಆಡಳಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಉತ್ತಮವಾದಂತಹ ಮನ್ನಣೆಯನ್ನು ಕೂಡ ಈ ತಿಂಗಳು ತಂದುಕೊಡಲಿದೆ. ಜುಲೈ 16ರ ನಂತರ ನಿಮ್ಮ ಅಧಿಪತಿ ಸೂರ್ಯ 12ನೇ ಮನೆಗೆ ಹೋಗೋ ಕಾರಣ
ಇದು ಕೆಲಸದಲ್ಲಿ ಸ್ವಲ್ಪ ಆಯಾಸವನ್ನು ಕೂಡ ಉಂಟು ಮಾಡಲಿದೆ. 8ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಕಚೇರಿಯ ರಾಜಕೀಯವಿದ್ದರೂ ನೀವು ಸ್ಥಳೀಯರ ಧೈರ್ಯದಿಂದ ಅವುಗಳನ್ನು ಸುಲಭವಾಗಿ ಎದುರಿಸ್ತೀರಿ. ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕ್ತಿರೋರಿಗೆ 12ನೇ ಮನೆಯಲ್ಲಿ ಲಗ್ನದಿಂದ ವೀಸಾವು ಕೂಡ ದೊರೆಯಲಿದೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಜುಲೈ ತಿಂಗಳಿನಲ್ಲಿ ಉದ್ಯಮಿಗಳಿಗೆ ಬಹಳ ಲಾಭದಾಯಕವಾಗಲಿದೆ. ಜುಲೈ 7ರ ನಂತರ ಬುಧ ಗ್ರಹವು ನಿಮ್ಮ ಲಾಭದ ಮನೆ ಅಂದರೆ 11ನೇ ಮನೆಗೆ ಪ್ರವೇಶವನ್ನ ಮಾಡುವ ಕಾರಣ ನಿಮ್ಮ ಖಾತೆ ಪುಸ್ತಕಗಳು ಲಾಭದಿಂದ ತುಂಬಿರಲಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹೊಸ ಗ್ರಾಹಕರನ್ನ ಆದರ್ಶಿಸ್ತಾ ಹೋಗ್ತೀರಿ. ಹಾಗೆ 7ನೇ ಮನೆಯಲ್ಲಿ ರಾಹು ಸಂಚಾರವೂ ಕೂಡ ಇರೋದ್ರಿಂದ ವ್ಯಾಪಾರ ಪಾಲುದಾರರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಯಾವುದನ್ನ ಕುರುಡರಾಗಿ ನಂಬಕ್ಕೆ ಹೋಗಬೇಡಿ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಗೋದಾಮುಗಳು ಕಚೇರಿಗಳನ್ನು ಖರೀದಿಸಲು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗ್ಬೋದು. ಈ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮವಾದಂತಹ ಲಾಭವನ್ನು ಈ ರಾಶಿಯವರಿಗೆ ತಂದುಕೊಡಲಿದೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಆದಾಯದ ಕೊರತೆ ಇಲ್ಲದಿದ್ರೂ ಖರ್ಚುಗಳು ನಿಮ್ಮ ನಿಯಂತ್ರಣದಲ್ಲಿ ಈ ತಿಂಗಳು ಇರೋದಿಲ್ಲ. ಜುಲೈ 16ರ ನಂತರ ನಿಮ್ಮ 12ನೇ ಮನೆಯಲ್ಲಿ ಗುರು ಮತ್ತೆ ಸೂರ್ಯನ ಸಂಚಾರ ಉಂಟಾಗುವ ಕಾರಣ ನೀವು ಎಲ್ಲಾ ಉಳಿತಾಯದ ಆಸ್ತಿಗಳನ್ನು ಖರೀದಿಸಲು, ಮನೆ ಕಟ್ಟಲು ಅಥವಾ ತೀರ್ಥಯಾತ್ರೆಗಳಿಗೆ ಖರ್ಚನ್ನ ಮಾಡ್ತಾ ಹೋಗ್ತೀರಿ. ತಮ್ಮ ಮಕ್ಕಳನ್ನ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಕಳಿಸಲು ಬ್ಯಾಂಕ್ ಸಾಲ ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅವರ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತದೆ. ಇದೇ ಜುಲೈ 7ರಂದು ಬುಧ ಗ್ರಹವು 11ನೇ ಮನೆಯಲ್ಲಿ ಪ್ರವೇಶವನ್ನ ಮಾಡೋ ಕಾರಣ ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಉತ್ತಮವಾದಂತಹ ಲಾಭಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಅನಗತ್ಯ ಐಷಾರಾಮಿಗಳಿಗೆ ಹಣವನ್ನ ಈ ಟೈಮ್ನಲ್ಲಿ ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದ್ರೆ ಈ ಸಿಂಹ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಶನಿ 8ನೇ ಮನೆಯಲ್ಲಿ, ಸೂರ್ಯ ಮತ್ತು ಗುರು 12ನೇ ಮನೆಯಲ್ಲಿ ಸಾಗುವ ಕಾರಣ ದೈಹಿಕವಾದಂತಹ ಆಯಾಸ, ಕಾಲು ನೋವು ಮತ್ತು ನಿದ್ರೆಹೀನತೆಯಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ಬೋದು. ಇದಲ್ಲದೆ ಲಗ್ನದಲ್ಲಿ ಇರತಕ್ಕಂತಹ ಕೇತು ನೀವು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಲಿದ್ದಾರೆ. ನೀವು ಅಪರಿಚಿತ ನಕಾರಾತ್ಮಕ ಆಲೋಚನೆಗಳು ಮತ್ತು ಭಯಗಳಿಂದ ಸುತ್ತಿಹೊರೆಯಲಿದೆ. ನೀವು ಯಾವುದೇ ಕೆಲಸದಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ. ಧ್ಯಾನ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಮತ್ತು ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳುವ ಮೂಲಕ ಈ ಸ್ವಕೀಳಿರಿಮನೆಯ ಭಾವನೆಯನ್ನು ನಿವಾರಿಸಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳು ಈ ಜುಲೈ ತಿಂಗಳಿನಲ್ಲಿ ಇರಲಿದೆ. 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಉಂಟಾಗುವ ಕಾರಣ ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯವಾದಂತಹ ವಾದಗಳು ಉಂಟಾಗಬಹುದು. ಇದರ ಜೊತೆಗೆ ಲಗ್ನದಲ್ಲಿ ಇರತಕ್ಕಂತಹ ಕೇತು ನಿಮ್ಮನ್ನ ಯಾರನ್ನು ಭೇಟಿಯಾಗಲು ಬಿಡುವುದಿಲ್ಲ ಮತ್ತು ನಿಮ್ಮ ಹೊಂಟಿತನವನ್ನು ಅನುಭವಿಸ್ತಾ ಹೋಗ್ತೀರಿ. ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿರ್ಲಿಪ್ತತೆ ಬಗ್ಗೆ ಬಹಳ ಚಿಂತಿತರಾಗ್ತಾ ಹೋಗ್ತಾರೆ. ಇದೇ ಜೂನ್ 4ರಂದು ಶುಕ್ರನು ಕೂಡ ನಿಮ್ಮ ಲಗ್ನದಲ್ಲಿ ಆಗಮಿಸುವ ಕಾರಣ ಶುಭ ಬೆಳವಣಿಗೆಯನ್ನ ಕಾಣಲಿದ್ದೀರಿ. ಇದು ನಿಮ್ಮಲ್ಲಿ ಉತ್ಸಾಹ ಮತ್ತು ಆಕರ್ಷಣೆಯನ್ನ ಮರಳಿ ತರಲಿದ್ದು ಕುಟುಂಬದೊಂದಿಗೆ ದೀರ್ಘ ಪ್ರವಾಸಗಳು ಮತ್ತು ವಿದೇಶಿ ಪ್ರವಾಸಗಳಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿರಲಿದೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಬೇಕಾದಂತಹ ಸಮಯ ಇದು. ಲಗ್ನದಲ್ಲಿ ಇರತಕ್ಕಂತಹ ಕೇತು ನಿಮ್ಮ ಅಧ್ಯಯನದ ಮೇಲಿನ ಏಕಾಗ್ರತೆಯನ್ನ ಕಳೆದುಕೊಳ್ಳುವಂತೆ ಮಾಡಲಿದ್ದಾರೆ. ನಾನು ಓದಿದ್ರೂ ಪಾಸಾಗ್ತಿಲ್ಲ ಎಂಬ ಸ್ವಯಂ ಅನುಮಾನ ನಿಮ್ಮನ್ನ ತಡೆಯಬಹುದು. 12ನೇ ಮನೆಯಲ್ಲಿ ಒಬ್ಬ ಉತ್ತಮ ಗುರು ಇರುವುದರಿಂದ ವಿದೇಶದಲ್ಲಿ ಅಧ್ಯಯನ ಮಾಡಲು ನಿಮ್ಮ ಕನಸು ನನಸಾಗ್ತಾ ಹೋಗ್ತದೆ. ಇದೇ ಜುಲೈ 7ರ ನಂತರ ಬುಧನ ಅನುಕೂಲಕರವಾದ ಪ್ರಭಾವದಿಂದಾಗಿ ನೀವು ಮತ್ತೆ ಪುಸ್ತಕಗಳೊಂದಿಗೆ ಹೋರಾಡ್ತಾ ಹೋಗ್ತೀರಿ. ಉತ್ತಮ ಅಂಕಗಳನ್ನು ಕೂಡ ಗಳಿಸ್ತಾ ಹೋಗ್ತೀರಿ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ಜುಲೈ ತಿಂಗಳು ಸಾಕಷ್ಟು ಉತ್ತಮವಾದಂತಹ ಪ್ರಭಾವವನ್ನು ಬೀರಲಿದೆ. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಈ ಜುಲೈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ ಅಷ್ಟಮ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಕೇತುವಿನಿಂದ ಉಂಟಾಗುವ ಮಾನಸಿಕ ಒತ್ತಡ ಮತ್ತು ನಿರ್ಲಿಪ್ತತೆಯನ್ನು ತೊಡೆದುಹಾಕಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಪಾಲಿಸ್ತಾ ಬನ್ನಿ ಸ್ನೇಹಿತರೆ. ಮನಸ್ಸಲ್ಲಿರುವಂತಹ ಸ್ವಾರ್ಥ ಮತ್ತು ಭಯವನ್ನು ಹೋಗಲಾಡಿಸಲು ಪ್ರತಿದಿನ ಗರಿಕೆಯಿಂದ ಗಣೇಶನನ್ನು ಪೂಜಿಸಿ ತೊಂದರೆಗಳ ನಿವಾರಣೆಗೆ ಗಣೇಶ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ಅಷ್ಟಮ ಶನಿಯ ಶಾಂತಿಗಾಗಿ ಕೆಲಸದಲ್ಲಿನ ವಿಳಂಬ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಶನಿವಾರ ನವಗ್ರಹಗಳಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿ ವೃದ್ಧರು ಅಥವಾ ಅಂಗವಿಕಲರಿಗೆ ಸಹಾಯವನ್ನು ಮಾಡಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಹಾಗೆಯೇ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ
ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಹಣದ ಸಂಪತ್ತು ಕೂಡ ಹೆಚ್ಚಾಗಲಿದೆ. 12ನೇ ಮನೆಯಲ್ಲಿ ಗುರುವಿನ ಆಶೀರ್ವಾದವನ್ನು ಪಡೆಯಲು ಅತಿಯಾದ ಖರ್ಚುಗಳಿಲ್ಲದೆ ಶುಭ ಕಾರ್ಯಗಳಿಗೆ ಮಾತ್ರ ಹಣ ಖರ್ಚು ಮಾಡಲು ಗುರುವಾರ ಶಿವನ ದೇವಾಲಯದಲ್ಲಿ ಹಳದಿ ಹೂವುಗಳಿಂದ ದಕ್ಷಿಣ ಮೂರ್ತಿಯನ್ನು ಪೂಜಿಸ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.